ನನ್ನ ಹತ್ರ ಏನೋ ವಿಷಯ ಹೇಳ್ಬೇಕು ಅಂತಿದ್ರಿ, ಏನ್ ವಿಷಯ ಹೇಳಲೇ ಇಲ್ಲ. ಸತ್ಯ, ಆಸೆ, ಪ್ರೀತಿ ಈ ಮೂರು ಮನ್ಸಲ್ಲಿ ಬಂದ್ಬಿಟ್ರೆ ಮುಚ್ಚಿಟ್ಕೊಳಕ್ ಆಗಲ್ಲ. ಅಕಸ್ಮಾತ್ ಮುಚ್ಚಿಟ್ಕೊಂಡ್ರೆ ಕೊನೆಗೊಂದಿನ ಅದು ಕಚ್ಚಿ ನನ್ನೇ ಸಾಯ್ತದೆ. ನನಗ್ ಸಾಯೋಕ್ ಆಸೆ ಇಲ್ಲ, ಮತ್ತೆ ಬದುಕ್ಬೇಕು. ಬದುಕಿದ್ದೆ ಆದ್ರೆ ನಿನ್ ಜೊತೆ ಮಾತ್ರ ಮನುಷ್ಯ ಹುಟ್ಟಿದ ಮೇಲೆ ಏನೇನೋ ಆಸೆ ಪಡ್ತಾನೆ, ಅದ್ರಲ್ಲಿ ಒಂದು ಈಡೇರ್ದೆ ಹೋದ್ರು ಅವನು ಸತ್ತ ಮೇಲೆ ಅಂತರ್ಪಿಶಾಸಿ ಆಗ್ತಾನೆ. ಆದ್ರೆ ನಾನು ಆಸೆ ಪಟ್ಟಿದ್ದು ನೀನ್ ಸಿಗದೆ ಹೋದ್ರೆ ನಾನು ಏನಾಗ್ತೀನಿ ಅನ್ನೋ ಭಯ ಕಾಡ್ತಾ ಇದೆ. ರವಿ, ನೀವ ಈ ರೀತಿ ಮಾತಾಡ್ತಾ ಇರೋದು, ನಿಮ್ ಬಾಯಿ ಮಾತು ಕೇಳ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಾನು ತುಂಬಾ ದಿನದಿಂದ ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ, ಆದ್ರೆ ಹೇಳಿದಕ್ಕೆ ಧೈರ್ಯನೇ ಸಾಲಿಲ್ಲ ಗೊತ್ತಾ. ಹೇಗಿದ್ರು MS ಮುಗಿತಾ ಬಂತು, ಊರ್ಗ್ ಹೋಗ್ತಾ ಇದ್ದೀನಿ. ಅಣ್ಣ ಅತ್ತಿಗೆಯನ್ನ ಒಪ್ಸಿ ನಿನ್ನ ಮದುವೆ ಆಗೋದೊಂದೇ ನನ್ ಕನಸು. ಒಂದು ವೇಳೆ ನಿಮ್ಮ ಅಣ್ಣ ಅತ್ತಿಗೆ ನಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತಿದ್ರೆ ಏನ್ರಿ ಮಾಡೋದು? ಅಂದ್ರೆ ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ನಂಗೆ ಇಲ್ಲ. ಒಂದ್ ಕೆಲಸ ಮಾಡು, ನಿಮ್ಮ ಅಣ್ಣನಿಗೆ ಫೋನ್ ಮಾಡು, ರಿಜಿಸ್ಟರ್ ಆಫೀಸಿಗೆ ಬರೋದಕ್ಕೆ ಹೇಳು, ಅಲ್ಲೇ ಮದುವೆ ಮಾಡ್ಕೊಳ್ಳೋಣ, ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸೇರಿಸ್ತಾ ಇದ್ರೆ ಏನ್ರಿ ಮಾಡೋದು? ಹಾಗೇನಾದ್ರೂ ನನ್ನ ಅಣ್ಣ ಅತ್ತಿಗೆ ಹೋಗ್ತಾ ಇದ್ರೆ ಅವರನ್ನ ಧಿಕ್ಕರಿಸಿ ಆದ್ರೂ ನಿನ್ ಜೊತೆ ಜೀವನ ಮಾಡ್ತೀನಿ. ಡೋಂಟ್ ವರಿ.